ಕೊಂಡು ಬೇಯಿಸಿರೋ ತರಕಾರಿ ಆ್ಯಡ್ ಮಾಡಿ ಅದಕ್ಕೆ ಸ್ವಲ್ಪ ತೆಂಗಿನ ತುರಿ ಮತ್ತು ಸ್ಪೈಸಸ್ ಎಲ್ಲ ಆ್ಯಡ್ ಮಾಡಿದ್ರೆ ಆಯಿತು, ತರಕಾರಿ ಪಲ್ಯ ರೆಡಿ ಆಗುತ್ತೆ. ಇವತ್ತಿನ ಕಿಚನ್ ಟಿಪ್ ಏನಂದರೆ, ಮೊಸರು ಬಜ್ಜಿನ ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡುವಾಗ ನೀವು ಸಾಲ್ಟ್ ಯಾವುದೇ ಕಾರಣಕ್ಕೂ ಆ್ಯಡ್ ಮಾಡಬೇಡಿ. ಈ ಥರ ಸಾಲ್ಟ್ ಆ್ಯಡ್ ಮಾಡದೆ ಪ್ಯಾಕ್ ಮಾಡೋದ್ರಿಂದ ಮೊಸರು ಹಾಳಾಗೋದಿಲ್ಲ ಮತ್ತು ಹುಳಿ ಕೂಡ ಆಗೋದಿಲ್ಲ. ನೀವು ಮಧ್ಯಾಹ್ನ ಲಂಚ್ ಬಾಕ್ಸಲ್ಲಿ ಓಪನ್ ಮಾಡಿದಾಗ ಕೂಡ ಅದು ಫ್ರೆಶ್ ಆಗಿರುತ್ತೆ. ಇವತ್ತು ನನ್ನ ಹಸ್ಬೆಂಡ್ ಲಂಚ್ ಬಾಕ್ಸ್ಗೆ ಚಪಾತಿ, ವೆಜಿಟೇಬಲ್ ಪಲ್ಯ, ಪಲಾವ್, ಮೊಸರು ಬಜ್ಜಿ ಮತ್ತು ಮಜ್ಜಿಗೆ ಪ್ಯಾಕ್ ಮಾಡಿದೆ. ಅಡುಗೆ ಎಲ್ಲ ಆದಮೇಲೆ ಕ್ಯಾರೆಟ್, ಸೌತೆಕಾಯಿ, ಶುಂಠಿ ಮತ್ತು ಲೆಮನ್ ಬಳಸ್ಕೊಂಡು ಇವತ್ತೊಂದು ಡಿಟಾಕ್ಸ್ ಡ್ರಿಂಕ್ ಮಾಡಿ ನಾನು ನನ್ನ ಹಸ್ಬೆಂಡ್ ಕುಡಿದ್ವಿ. ಕ್ಯಾರೆಟ್ ಐಗೆ ಮತ್ತು ಬ್ಲಡ್ ಕಡಿಮೆ ಇರೋರು ಕುಡಿದ್ರೆ ತುಂಬ ಹೆಲ್ತ್ಗೆ ಒಳ್ಳೆಯದು. ಗಂಡ ಹೆಂಡತಿ ಮಧ್ಯೆ ಏನೇ ಪ್ರಾಬ್ಲಮ್ ಬಂದರೂ ಮೂರನೇ ಅವ್ರಿಗೆ ಹೇಳಿದೆ ತಾವೇ ಕೂತು ಸ್ವಲ್ಪ ಟೈಮ್ ಮಾತಾಡಿದರೆ ಎಲ್ಲ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಇರುತ್ತೆ ಅಂತ ಹೇಳ್ತಾ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗುವ. ಥ್ಯಾಂಕ್ ಯು ಫಾರ್ ವಾಚಿಂಗ್.